ಮೇಲೆ ವಾರ್ಡ್ ನಂಬರ್ 2 ವೆಂಕಟಾಲ ವಾರ್ಡು ಅಂತೇಳಿ ನಾಮಾಂಕಿತ ಮಾಡಿದ್ರು. ಓಕೆ, ವೆಂಕಟಾಲ ವಾರ್ಡು ಅಂದಾಗ ನಮ್ಗೆ ಯಾರಿಗೂ ಅಸಮಾಧಾನ ಇರಲಿಲ್ಲ. ಒಂದು ವೇಳೆ ಮಾರುತಿ ನಗರ ಅಂತ ಹಾಕಿದ್ರು ಸಹ ನಾವೆಲ್ಲ ಸಂತೋಷ ಪಡ್ತಿದ್ವಿ. ಆದರೆ ನಿನ್ನೆ ಏನು ಅನೌನ್ಸ್ ಆಗಿದೆ, ಇದರಲ್ಲಿ ಆಕಾಶ್ ವಾರ್ಡು ಅಂತ ಕೊಟ್ಟಿದ್ದಾರೆ. ಆಕಾಶ್ ಯಾರು? ಇರೋ ಕವಿಗಳ ಅಥವಾ ಯಾರ ಕ್ರೀಡಾಪಟುಗಳ ಅಥವಾ ರಾಷ್ಟ್ರ ಪ್ರಶಸ್ತಿ ತೊಗೊಂಡಾರ ಅಥವಾ ಜ್ಞಾನಪೀಠ ಅವಾರ್ಡ್ ವಿನ್ನರ? ಕರ್ನಾಟಕದಲ್ಲಿ ಅನೇಕ ಮಹನೀಯರಿದ್ದರು, ಜ್ಞಾನಪೀಠ ತೊಗೊಂಡಂಥವ್ರು. ಮೊನ್ನೆ ತನಕ ಕಿರಿಕಡಂಥ ಸಾಲು ಮರದ ತಿಮ್ಮಕ್ಕನ ಹೆಸರಿಡ್ಬೋದಾಗಿತ್ತು, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹೆಸರಿಡ್ಬೋದಾಗಿತ್ತು, ಬಸವಣ್ಣವ್ರ ಹೆಸರಿಡ್ಬೋದಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಆಕಾಶ್ ಅಂತ ಯಾಕಿಟ್ರು? ಯಾರು ಆಕಾಶ್? ಆಕಾಶ್ ಬೇಕು ಅಂತ ಕೇಳಿದವ್ರು ಯಾರು? ನಮ್ಮಲ್ಲಿ ನಮ್ಮ ವಾರ್ಡಲ್ಲಿ ಯಾರು ಕೇಳಿದ್ದೀರಾ? ಆಕಾಶ್ ಅಂದರೆ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಯಾರ್ದೋ ಒಬ್ಬ ರಾಜಕಾರಣಿಯ ಮಗನ ಹೆಸರನ್ನು ಇಟ್ಟು ನಮ್ಮ ಮೇಲೆ ಏರ್ತಿದ್ದಾರೆ. ನಮ್ಗೆ ಬೇಕಾ? ಮುಂದೊಂದು ದಿನ ನೀವು ಯಾವ ವಾರ್ಡು ಅಂತ ಕೇಳಿದ್ರೆ ನಾವು ಏನಂತ ಹೇಳೋಣ? ಆಕಾಶ್ ವಾರ್ಡು ಅಂತ ಹೇಳೋಣ. ಆಕಾಶ್ಗೆ ಅರ್ಥ ಏನು ಅಂತ ಕೇಳಿದ್ರೆ ಅರ್ಥ ಏನಂತ ಹೇಳೋಣ? ನಮ್ಮ ನಿಜವೂ ನಾಚಿಕೆ ಆಗುತ್ತೆ. ಇದು ನಮ್ಮ ವಾರ್ಡಿನ ಜನಕ್ಕೆ ಮಾಡುವಂಥ ಅಪಮಾನ. ನಿಜವಾಗ ನಾವು ಇನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಕೂಡಲೇ ಸರ್ಕಾರ ಏನು ನಮ್ಮ ಮಾನ್ಯ ಸಚಿವರು ಹೇಳ್ತಿದ್ದಾರೆ, ಬೆಂಗಳೂರಿನ ಮಾದರಿಯನ್ನು ಮಾಡ್ತೀವಿ, ಬೆಂಗಳೂರನ್ನು ಹಾಗೆ ಮಾಡ್ತೀವಿ ಅಂತ. ಇದೇನು ಆಕಾಶನ ಹೆಸರು ತಂದುಬಿಟ್ಟು ನಮ್ಮನ್ನು ಪಾತಾಳಕ್ಕೆ ತಳ್ಳುವಂಥ ನೀಚ ಕೆಲಸ ನೀವು ಮಾಡ್ತಿದ್ದೀರಿ. ದಯಮಾಡಿ ಹೇಳ್ತೀವಿ, ಈ ಕೂಡಲೇ ಈ ಆಕಾಶ ಅನ್ನೋ ಹೆಸರನ್ನು ಬದಲಾಯಿಸಬೇಕು. ಮಹನೀಯರ ಹೆಸರಿಡಿ, ಇಲ್ಲ ವೆಂಕಟಾಲದ ಹೆಸರಿಡಿ, ಇಲ್ಲ ಮಾರುತಿನಗರದ ಹೆಸರಿಡಿ, ನಮ್ಮ ಅಭ್ಯಂತರ ಇಲ್ಲ. ಯಾವ್ರದ್ದೋ ಆಕಾಶವನ್ನು ತಂದು ನಮ್ಮ ತಲೆ ಮೇಲೆ ಬೀಳಿಸ್ತೀರಿ. ಈಗ ನಮ್ಗೆ ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ, ಈ ಕೂಡಲೇ ಬದಲಾಗಲಿಲ್ಲ ಅಂತಂದರೆ ಉಗ್ರ ಹೋರಾಟಕ್ಕೆ ನಾವು ಇಳಿತೀವಿ. ನಾವು ಈಗಾಗಲೇ ತೋರಿಸಿ ಬೀದಿಲಿ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಕೆಂಪೇಗೌಡರು ಹೇಳಿದ್ರು. ಮುಖ್ಯಮಂತ್ರಿ ಮನೆ ಎದುರುಗಡೆ ನಾವು ಹೋರಾಟ ಮಾಡ್ತೀವಿ ಅಂತ. ಈಗ ನಾವು ಸಾಂಕೇತಿಕವಾಗಿ ಜನ ಸೇರಿದ್ದೀವಿ, ಸಾವಿರ ಜನಸಂಖ್ಯೆ ಸೇರ್ತೀವಿ. ಸರ್ಕಾರಕ್ಕೆ ಸಡ್ಡು ಹೊಡೆಯೋದಕ್ಕೆ ನಾವು ರೆಡಿ ಇದ್ದೀವಿ. ಈ ಕೂಡಲೇ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಯಾರು ಆಕಾಶು ನಿಮ್ಮನ್ನು ಯಾರು ಕೇಳಿದ್ರು ಆಕಾಶ ಅಂತ ಇಡಿ ಅಂತ ಹೇಳಿ ದಯವಿಟ್ಟು ಅದನ್ನು ಇದು ಮಾಡಿ. ಆಕಾಶ ಅಂದರೆ ಏನು, ಯಾರು ಅಂತೇಳಿ ಅಟ್ಲೀಸ್ಟ್ ಕೊನೆಯ ಪಕ್ಷ ನಮ್ಗೆ ಹೇಳೋವಂಥ ಸಾಮಾನ್ಯ ಕನಿಷ್ಠ ಜ್ಞಾನವೂ ನಿಮಗಿಲ್ಲ ಅಂತೇಳಿ ನನಗೆ ಬೇಸರ ಆಗುತ್ತೆ. ನಾನು ಚಂದ್ರಯ್ಯ ಅಂತೇಳಿ ಈ ಊರಿನ ನಾಗರಿಕ. ನಮಸ್ಕಾರ.